ಫ್ರೆಂಡ್ಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಫ್ರೆಂಡ್ಸ್ ನೋಡೋಣ. ನಾವು ಇವತ್ತು ಮಾಡ್ತಾ ಇದೀವಿ ಸೀಗಡಿ ಮೀನಿನ ಬಿರಿಯಾನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಇವಾಗ ನಾನು ಹಾಕೊಂತಾ ಇದ್ದೀನಿ 1/4 ಚಮಚ ಉಪ್ಪು. ಇವಾಗ ನಾನು ಹಾಕೊಂತಾ ಇದ್ದೀನಿ ಫ್ರೆಂಡ್ಸ್ 1/4 ಚಮಚ ಖಾರದ ಪುಡಿ. ಮತ್ತೆ ಇವಾಗ ಪುದೀನ ಮತ್ತೆ ಕೊತ್ತಂಬರಿದು ಪೇಸ್ಟ್ ಹಾಕೊಂತಾ ಇದ್ದೀನಿ. ಇವಾಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮುಂಚೆ ಮಿಕ್ಸ್ ಮಾಡ್ಕೊಂಡು ಏನು ಹಾಕೋಬೇಕು? ಮಿಕ್ಸ್ ಮಾಡಿ ಒಂದು 1/4 ಗಂಟೆ ಇಡಬೇಕು. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಂಡು 1/4 ಗಂಟೆ ಇಡಬೇಕಂತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು 1/4 ಗಂಟೆ ಇಲ್ಲ, ಇವಾಗ ನಾನು ಮಿಕ್ಸ್ ಮಾಡಕ್ಕೆ ಹಾಕೊಂಡಿದ್ದೀನಿ. ಅವಾಗ ನೀನು ಇವಾಗ ಇದನ್ನ ಏನು ಮಾಡ್ತೀವಿ ಗೊತ್ತಾ? 1/4 ಗಂಟೆ ಕರೆಕ್ಟಾಗಿ ಇಡು. 1/4 ಗಂಟೆ ಇಟ್ಟಾದ್ಮೇಲೆ ನೋಡೋಣ ಮುಂದೆ ಏನಾಗತ್ತಂತ. ಮುಂದೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ನಾನು ಮಾಡ್ತೀನಿ, ಆಯ್ತಾ? ನಿಂದೇನಿಲ್ಲ ಮಚ್ಚಿ ಕೆಲಸ, ನೀನು ನಂಗೆ ಹೇಳ್ತೇವೆ ಆಯ್ತಾ? ಹಾಂ, ಇವಾಗ ನೋಡಿ ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಇದ್ರ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ನಾನು 6 ಚಮಚ ಎಣ್ಣೆ ಹಾಕೊಂತಾ ಇದ್ದೀನಿ ಫ್ರೆಂಡ್ಸ್. ಇವಾಗ 6 ಚಮಚ ಎಣ್ಣೆ ಹಾಕೊಂಡೆ. ಇವಾಗ ಅದು ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇವಾಗ ಸೀಗಡಿನ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದನ್ನ ಎಣ್ಣೆಗೆ ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಯಾಕಂದರೆ ಫ್ರೆಂಡ್ಸ್ ಅದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಅದು 1/4 ಗಂಟೆ ಚೆನ್ನಾಗಿ ಫ್ರೈ ಆಗಬೇಕು. ತಿರ್ಗ್ಸೋದು. ಇದನ್ನ ಈ ಥರ ಇಡಬಾರ್ದು, ಇಲ್ಲಿ ಇಟ್ಕೊ, ಬಿಸಿ ಆಗತ್ತದು. ಫ್ರೈ ಆಗ್ತಾ ಇದೆ ನೋಡು, ಪಕ್ಕವ. ಹಂಗಲ್ಲ ಮತ್ತೆ ಫ್ರೆಂಡ್ಸ್ ಅಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸೀಗಡಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಸೀಗಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ನಾನು 5 ಚಮಚ ಎಣ್ಣೆ ಹಾಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನಾವು ಎಣ್ಣೆ ಕಾದ್ರ ಕಾದಾದ್ಮೇಲೆ ನಾನು ಈರುಳ್ಳಿ ಹಾಕೊಂತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಎಲ್ಲ ಕಾಯ್ದಾಗಿದೆ. ಇವಾಗ ನಾನು ಈರುಳ್ಳಿ ಹಾಕೊಂತಾ ಇದ್ದೀನಿ. 3 ಈರುಳ್ಳಿ. ಇವಾಗ ನಾನು 3 ಈರುಳ್ಳಿ ಹಾಕೊಂತಾ ಇದ್ದೀನಿ. 3 ಈರುಳ್ಳಿ ಹಾಕೊಂಡೆ. ಇವಾಗ 5 ಹಸಿಮೆಣಸಿನ್ಕಾಯಿ ಹಾಕೊಂತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಂತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಈರುಳ್ಳಿ ಬೇಗ ಫ್ರೈ ಆಗೋಕ್ಕೆ 1/4 ಚಮಚ ಉಪ್ಪು ಹಾಕೊಂಡೆ. ಇವಾಗ ಈರುಳ್ಳಿ ಬೇಗ ಬೇಯಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಉಪ್ಪು ಹಾಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ನಮ್ಮ ಅಜ್ಜಿ ಅಷ್ಟೇ ಎತ್ತರ ಆಗಿಬಿಟ್ಟಿದ್ದೀನಿ. ಯಾಕಂದ್ರೆ ಕೆಳಗಡೆ ಸ್ಟೂಲ್ ಎತ್ಕೊಂಡು ನಿಂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಕುಕ್ಕರ್ಗಿಂತ ಸ್ವಲ್ಪ ಗಿಡ್ಡ ಹಾಕ್ತೀನಿ ಅದಕ್ಕೆ. ಹಿಂಗೆ ಅವ್ರು ಹಿಂಗೆ ಎಗ್ರೆಸ್ ಮಾಡ್ತಾ ಇದ್ರು. ನಾನು ಸತಿ ಹೋಗಿದ್ದೆ, ನಾನು ತಿನ್ಬಿಟ್ಟಿದ್ದೆ ಮಚ್ಚಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನಿವಾಗ 3 ಟೊಮಾಟೊ ಹೆಚ್ಕೊಂಡಿರೋ ಟೊಮಾಟೊ ಹಾಕೊಂತಾ ಇದ್ದೀನಿ.
ಫ್ರೆಂಡ್ಸ್ ಇವಾಗ ಟೊಮೊಟೊ ಹಾಕೊಂಡೆ ಇವಾಗ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡ ಮತ್ತೆ ಚೆನ್ನಾಗಿ ತಿರುಗಿಸ್ತೀನಲ್ಲ. ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನನಗೆ ಯಾರು ತಿರುಗಿಸ್ತಾರ? ಇಲ್ಲ ಬಂದು ನಮಗೆಲ್ಲ ಟ್ರೈನಿಂಗ್ ಆಗಿದೆ. ನಾನು ಅಡುಗೆ ಮಾಡೋಕ್ಕೆ ನಂಗೆ ರೂಢಿ ಆಗಿದೆ. ಅಡುಗೆ ಮಾಡಿ ನನಗೆಲ್ಲ ಬರುತ್ತೆ ಅಡುಗೆ ಮಾಡೋಕ್ಕೆ. ಇವಾಗ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ ಹಾಕ್ತಿದ್ದೀನಿ 2 ಚಮಚ ಹಾಕೊಂಡೆ ಫ್ರೆಂಡ್ಸ್. ಇವಾಗ ಅದನ್ನ ಹಾಕೊಂಡಿದ್ದೀನಲ್ಲ, ಇವಾಗ ಅದನ್ನ ಸ್ವಲ್ಪ ಎಲ್ಲ ಕಡೆ ಹರಡ್ಕೋಬೇಕದು. ಇವಾಗ ಅದಕ್ಕೂ ಕೂಡ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಏನು ಮಚ್ಚಿ? ಅರ್ಧ ಚಮಚ ಅರಶಿನ ಪುಡಿ. ಇವಾಗ ಅರ್ಧ ಚಮಚ ಅರಶಿನ ಪುಡಿ ಹಾಕೊತಾ ಇದ್ದೀನಿ. ಹಾಕೊಂಡು ತಿರುಗಿಸ್ಕೊತಾ ಇದ್ದೀನಿ. ನೋಡ ಮಚ್ಚಿ, ಚೆನ್ನಾಗಿ ತಿರುಗಿಸಿ. ಎಲ್ಲಿಂದ ಮಚ್ಚಿ ನೀವು ಹಾವು ತರ ಉಸಿರೇ ಕೊಡಲ್ಲ ನೋಡು. ಒಂದು ಚಮಚ ಕಾಳುಮೆಣಸು ಪುಡಿ ಹಾಕ್ಬೇಕಾ? ನೋಡಿ ಫ್ರೆಂಡ್ಸ್, 1 ಚಮಚ ಕಾಳುಮೆಣಸು ಪುಡಿ ಹಾಕೊಂತಾ ಇದ್ದೀನಿ. ಆಮೇಲೆ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕೊಂಡೆ. ಈಗ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. 10 ನಿಮಿಷ ಫ್ರೈ ಮಾಡ್ಕೊಂತಾ ಇದ್ದೀನಿ ಫ್ರೆಂಡ್ಸ್. ಎರಡು ಚಮಚ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 2 ಚಮಚ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇವಾಗ 2 ಚಮಚ ಗರಂ ಮಸಾಲ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಅದನ್ನ ತಿರುಗಿಸ್ಕೋಬೇಕು. ಇವಾಗ ನೋಡ ಮತ್ತೆ ಗರಂ ಮಸಾಲ ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತಿರ್ಸು. ಹಾ, ನಂಗೊಂಚೂರು ಹೆಲ್ಪ್ ಮಾಡು. ಅಲ್ಲಿ ಇಟ್ಕೋ. ಗುಡ್ ಗರ್ಲ್. ಇವಾಗ ಗುಡ್ ಗರ್ಲ್ ಅದೇ. ಈಗ 2 ಪಾವು ಅಕ್ಕಿ ಹಾಕು. ಇವಾಗ ನೋಡಿ ಫ್ರೆಂಡ್ಸ್, ನಾನು 2 ಪಾವು ಅಕ್ಕಿನ ಹಾಕ್ಕೊಂತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು 2 ಪಾವು ಅಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡಿ ಇಟ್ಟಿದ್ದು ಸೀಗಡಿ ಹಾಕೊಳ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಫ್ರೈ ಮಾಡಿ ಇಟ್ಟಿದ್ದು ಸೀಗಡಿ ಹಾಕೊಂತಾ ಇದ್ದೀವಿ. ಹಾಕೊಂಡೆ. ಹಾಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ನಾವು ಇದನ್ನ ಚೆನ್ನಾಗಿ ಅಕ್ಕಿ ಹಾಕೊಂಡು ಮತ್ತೆ ಅದನ್ನ ಫ್ರೈ ಮಾಡಿಟ್ಟಿರೋ ಸಿಗಡಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಅದನ್ನ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, 1.5 ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಒಂದೂವರೆ ಚಮಚ ಉಪ್ಪು ಹಾಕೊಂಡು ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 2 ಪಾವು ಅಕ್ಕಿಗೆ 4 ಲೋಟ ನೀರು ಹಾಕೊಂತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ನೀರು ಹಾಕೊಂಡೆ. ಆಗ ನೀರು ಹಾಕೊಂಡು ಹಂಗೆ ತಿರುಗಿಸ್ಕೋಬೇಕು. ಇವಾಗ ಏನಾಗತ್ತೆ, ಭಾರ ಸ್ವಲ್ಪ ಕಮ್ಮಿ ಆಗತ್ತಲ್ಲ ತಿರುಗ್ಸಕ್ಕೆ. ನಾವಿವಾಗ ಕುಕ್ಕರ್ನ ಮುಚ್ಚುತ್ತಾ ಇದ್ದೀವಿ ಫ್ರೆಂಡ್ಸ್. ಇದನ್ನ ಮುಚ್ಚಾದ್ಮೇಲೆ 2 ವಿಸಿಲ್ ಹೊಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾವು ವಿಸಲಲ್ಲಿ ಹೊಡ್ಸಾಗಿದೆ. ಇವಾಗ ಬಿರಿಯಾನಿ ರೆಡಿ ಆಗಿದೆ. ಬನ್ನಿ ಫ್ರೆಂಡ್ಸ್, ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಬಿರಿಯಾನಿನ ತಿಂದು ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಈ ತರ ಮನೆಯಲ್ಲಿ ಸಿಗಡಿ ಮೀನನ್ನ ತಗೊಂಬಂದು ನಾ ಹೇಗೆ ಮಾಡಿದೀವಿ ನೋಡಿ ಫ್ರೆಂಡ್ಸ್. ನಮ್ಮ ವಿಡಿಯೋನ ನೋಡಿ
ಆ ಥರನೇ ಮಾಡಿ ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಈ ಥರ ಮಾಡ್ಕೊಂಡು ತಿನ್ನಿ. ನೀವು ಮನೇಲಿ ಹೋಗಿ ಮಾರ್ಕೆಟಿಂದ ಹೋಗಿ ತೊಗೊಂಬನ್ನಿ, ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿದೆ. ನಮ್ಮ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದರೆ ಚಾನಲ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ಸತಿ ಏನು ಮಾಡ್ಬೇಕಂತ ಕಮೆಂಟ್ನಲ್ಲಿ ತಿಳಿಸಿ, ನಾವು ಅದನ್ನ ಮಾಡಿ ತೋರಿಸ್ತೀವಿ. Derita, derita, derita. Stop, stop, stop. Mukari, mukari. Hop, 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 hop. Don't move.